ಬ್ರೀತು ಕರೆಕ್ಟಾಗಿ ಕೆಳಗಿಂದ ಮೇಲೆವರೆಗೂ ಬೇಯಿಸ್ಬೇಕು. ಆಮೇಲೆ ಓಂ ಹೇಳಿದ್ರೆ ಆ ಹೂ ಮಾ ತರ ನಮ್ಮ ಬಾಡಿಯಲ್ಲಿ ಎಲ್ಲಾ ಚಕ್ರಗಳು ವೈಬ್ರೇಷನ್ ಆಗಿ ಒಂದು ಸಮಸ್ಥಿತಿ ಬರುತ್ತೆ. ವೆರಿ ಗುಡ್. ಇನ್ಯಾರಾದ್ರು ಕಾನ್ಸಿಯಸ್ ಬರೋದಕ್ಕೆ ನೋಡಿ, ನಮ್ಮ ಅರಿವು ಇಲ್ಲಿರ್ಬೇಕು, ಇಲ್ಲಿರ್ಬೇಕು. ಇದು ಬ್ರಹ್ಮ ಕಪಾಲ ಶಿವನ ಸ್ಥಾನ, ಇದು ಸದಾಶಿವನ ಸ್ಥಾನ. ಅದಕ್ಕೆ ಹೋಗ್ಬೇಕಾದ್ರೆ ಓಂಕಾರವಂತ ಸುಲಭವಾದ ದಾರಿ ಹೇಳೀಗ. ಓಂ ಇತಿ ಏಕಾಕ್ಷರಂ ವ್ಯಾವಹರನ್ ತ್ಯಜನ್ ದೇಹಂ ಕಳೇವರಂ. ಓಂ ಒಂದ್ ಅಕ್ಷರ ಹೇಳಿಬಿಟ್ಟು ನೀವು ಪ್ರಾಣ ಬಿಟ್ರೆ ನೀವು ಭಗವಂತನ ಪದ ಸೇರ್ಕೊಳ್ತೀರ. ಒಂದೇ ಒಂದ್ ಸಲ, ನೀವು ಬಹಳ ಸಲ ರಿಪೀಟ್ ಮಾಡಿ ಓಂ ಓಂ ಮಾಡ್ಬೇಕಾಗಿಲ್ಲ. ಅದೇ ಹಾಗದು ಓಂ ಅಂತ ಹೇಳಿದಾಗ ಏನಾಗುತ್ತೆ ನೋಡಿ, ಎಲ್ಲ ಎನರ್ಜಿ ಇಲ್ಲಿ ಹೋಗ್ತದೆ. ಸೈಲೆನ್ಸ್. ನಿಮ್ಮ ಪ್ರಾಣಶಕ್ತಿ ಮೇಲಕ್ಕೆ ಹೋಗ್ತದೆ. ಇಲ್ಲಿಗೆ ಬ್ರಹ್ಮರಂಧ್ರ ಸಹಸ್ರಾರಕ್ಕೆ ಹೋಗ್ತದೆ. ಅದಕ್ಕೆ ಹೋಗ್ಲಿ ಓಂ ಅಂದ್ರೆ ಬಹಳ ಸುಲಭದ ದಾರಿ. ಯಾಕೆ ಬೇಕಿದು? ನಮ್ಮ ಪ್ರಾಣ ಒಟ್ಟು ನಮ್ಮಲ್ಲಿ 9 ಗೇಟ್ ಇದೆ. ನವದ್ವಾರೆ ಪುರಿ ಅಂತ ಹೇಳ್ತೇವೆ. 9 ದ್ವಾರ ಇದೆ ಇಲ್ಲಿ. ಯಾವುದು? 2, 4, 6, 7, ಕೆಳಗಡೆ 2, 9 ಇದೆ. ಆಯ್ತಾ? ಆ ಪ್ರಾಣ ಸಾಯುವ ಕಾಲದಲ್ಲಿ ಪ್ರಾಣ ಈ 9 ದ್ವಾರಗಳನ್ನು ಹೋಗ್ತದೆ. ಕೆಳಗಿನ 2 ದ್ವಾರಗಳು ಹೋದ್ರೆ ನಿಮ್ಗೆ ಕೆಳಗಿನ ಲೋಕಗಳು. ಆಯ್ತಾ? ಮೇಲಿನ ದ್ವಾರಗಳು ಹೋದ್ರೆ ಮೇಲಿನ ಲೋಕಗಳು ಬರ್ತವೆ. ಇಲ್ಲಿ 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 ಕೆಲವು ಪ್ರಾಣ ಬಿಡುವಾಗ ಹೇಗೆ ಬಿಡ್ತಾರೆ? ಆಯ್ತಾ? ಕೆಲವು ಪ್ರಾಣ ಬಿಡುವಾಗ ಮಲಮೂತ್ರ ವಿಸರ್ಜನೆ ಆಗಿಬಿಡ್ತದೆ, ಕೆಳಗಡೆ ಹೋಗ್ಬಿಡ್ತದೆ. ರೈಟ್? ಪ್ರಾಣ ಇಲ್ಲಿಂದ ಹೋಗುತ್ತೆ, ಇಲ್ಲಿಂದ ಹೋಗುತ್ತೆ, ಸುದ್ದಿ ಬಂದಿದೆ. ಪ್ರಾಣ ಈ 9 ದ್ವಾರಗಳ ಮೂಲಕ ಹೋದಾಗ ನಿಮ್ಗೆ ಬೇರೆ ಬೇರೆ ಲೋಕಗಳ ಪ್ರಾಪ್ತಿ ಆಗ್ತದೆ. ನಿಮ್ಗೆ ಯಾವ ಲೋಕ ಬೇಕ್ರಿಯಪ್ಪ? ಕೆಳಗಿನ ಲೋಕ ಬೇಕಾದ್ರೆ ಇಡೀ ದಿವಸ ತಿಂಡಿ ತಿನಿಸು ಊಟ ಅದಿದ್ರೆ ಕೆಳಗಡೆ ಲೋಕಕ್ಕೆ ಹೋಗುತ್ತೆ. ಪ್ರಾಣ ಯಾವಾಗಲೂ ಕೆಳಗೆ ಹೋಗ್ತಾ ಇರ್ತದೆ ಅಧೋಮುಖವಾಗಿ. ಭಗವಂತನ ಕಡೆ ಮನಸ್ಸು ಹೋಗ್ಬೇಕು, ಪ್ರಾಣ ಮೇಲ್ಮುಖ ಹೋಗ್ಬೇಕು. ಇಡೀ ದಿವಸ ಗಮನ ಇರ್ತದೆ ಇಲ್ಲಿ ಇಟ್ಕೊಂಡಿರ್ತೀರಾ? ಕುಂಕುಮ ಯಾಕೆ ಹಚ್ಕೊಳ್ತೀರಾ? ಗಮನವನ್ನು ಮೇಲ್ ತರಲಿಕ್ಕೆ, ಇಲ್ಲಿಗೆ ಒಳಗೆ. ಆ ಕುಂಕುಮ ಹಚ್ಚು ಸುಮ್ಮನೆ ಡೆಕೋರೇಷನ್ ಅಲ್ಲ, ಅದು ಗಮನ ಪುನಃ ಪುನಃ ಮೇಲ್ ಬರ್ಬೇಕು. ಅದಕ್ಕೆ ನಾನು ಮೆಡಿಟೇಷನ್ ಅಲ್ಲಿ ನಿಮ್ಗೆ ಓಪನ್ ಐ ಮೆಡಿಟೇಷನ್ ಅಂತ ಹೇಳಿದ್ದೇನೆ. ಪುನಃ ಪುನಃ ಸದಾ ಕಾಲ ಭಗವಂತನ ಕಡೆ ಮಾಡೋದು. ಇಲ್ಲಿ ಭಗವಂತನ ಸ್ಥಾನ ಇದು ಒಳಗಡೆ. ಇದಕ್ಕೆ ಇಂಗ್ಲಿಷ್ ಏನ್ ಹೇಳ್ತಾರೆ ಗೊತ್ತಾ? ಇದಕ್ಕೆ ಏನ್ ಹೇಳ್ತಾರೆ ಗೊತ್ತಾ ಇಂಗ್ಲಿಷ್ ಅಲ್ಲಿ? ಟೆಂಪಲ್ ಅಂತ ಹೇಳ್ತಾರೆ. ಟೆಂಪಲ್ ಅಂದ್ರೆ ಏನು? ದೇವಸ್ಥಾನ. ದೇವಸ್ಥಾನ ಇಂಗ್ಲಿಷ್ ಕರೆಕ್ಟ್ ಆಗಿ ಹೇಳ್ತಾರೆ ಟೆಂಪಲ್ ಅಂತ. ಯಾಕಂದ್ರೆ ಒಳಗೆ ಭಗವಂತನ ಸ್ಥಾನ. ಸೊ ನಿಮ್ ಗಮನ ಅಲ್ಲಿದೆಯಾ ಅಂತ ಪ್ರಶ್ನೆ ಅಷ್ಟೇ. ಪುನಃ ಪುನಃ ಅಲ್ಲಿ ಪ್ರಾಣ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಓಂಕಾರ ಹೇಳಿದಾಗ ಪ್ರಾಣಶಕ್ತಿ ಅಲ್ಲಿ ಹೋಗ್ತದೆ. ನೀವು ಇದನ್ನು ಬದುಕಿದ್ದಾಗ ಪ್ರಾಕ್ಟೀಸ್ ಮಾಡಿದ್ರೆ ಸಾಯುವಾಗ ಎಲ್ಲಿ ಬರ್ತದೆ? ಸಾಯುವಾಗ ಮಸಾಲೆ ದೋಸೆ ಇಡ್ಲಿ ವಡೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ಬಿಡ್ತದೆ ಪ್ರಾಣ. ಪುನಃ ಪುನಃ ಪ್ರಾಣವನ್ನು ಮೇಲೆ ತಗೊಂಡು ಹೋಗ್ಬೇಕು. ಅದೇ ಓಂಕಾರ. ಪ್ರಾಣವನ್ನು ಅದಕ್ಕೆ ನಿಮ್ಗೆ ಕುಂಕುಮ, ಅದಕ್ಕೆ ನಿಮ್ಗೆ ಜಡೆ ಇಲ್ಲಿ ಬಿಂದು ಅಂತ, ಅದಕ್ಕೆ ಇಲ್ಲಿ ಸಹಸ್ರಾರ ಕಡೆ ಗಮನ ಹೋಗ್ಬೇಕು. ಅದಕ್ಕೋಸ್ಕರ ನಿಮ್ಗೆ ಹೇಳ್ಕೊಡೋದು ಪ್ರಾಕ್ಟೀಸು. ನಾನು ಹೇಳ್ಕೊಡಿದ ಶಕ್ತಿಶಾನ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಮರಣ ಕಾಲದಲ್ಲಿ ಪ್ರಾಣ ಭಗವಂತನ ಕಡೆ ಹೋಗ್ತದೆ, ಕೆಳಗಡೆ ಹೋಗೋದಿಲ್ಲ. ಬಹಳ ಇಂಪಾರ್ಟೆಂಟ್ ಪ್ರಾಕ್ಟೀಸ್. ಸುಮ್ಮನೆ ಮೆಡಿಟೇಷನ್ ಅಲ್ಲ ಇದು. ಆಯ್ತಾ? ಪ್ರಾಣಶಕ್ತಿಯನ್ನು ಪುನಃ ಪುನಃ ಮೇಲೆ ತಗೊಂಡು ಹೇಳ್ಕೊಟ್ಟಿದ್ದೇನೆ. ಅರ್ಥ ಆಯ್ತಾ? ನೋಡಿ ಓಂ ಅಂತ ಹೇಳಿ ಒಂದ್ಸಲ ನೋಡಿ ಏನಾಗುತ್ತೆ ನೋಡಿ. ಎಲ್ಲ ಇಲ್ಲಿ ಬರ್ತದೆ ನೋಡಿ ಗಮನ. ಓ
ಸೈಲೆನ್ಸ್ ಅಲ್ಲಿ ಆ ಶಿವನೊಟ್ಟಿಗೆ ಒಂದಾಗಬೇಕು. ಓಂ ಓಂ ಪ್ರಾಣಶಕ್ತಿ ತಲೆ ಮೇಲೆ ನೆತ್ತಿ ಮೇಲೆ ಬಂದು ಗೊತ್ತಾಗತ್ತಾ? ಅದು ಬ್ರಹ್ಮರಂಧ್ರ, ಶಿವನ ಸ್ಥಾನ. ಸೈಲೆನ್ಸ್ ಇದೆಯಲ್ಲ, ಅದು ಸದಾಶಿವನ ಸ್ಥಾನ, ಸದ್ಗುರುವಿನ ಸ್ಥಾನ. ಭಗವಂತನಿಗೆ ಒಂದಾಗಲಿ ಸುಲಭವಾದ ಉಪಾಯ ಓಂಕಾರ. ಎಷ್ಟು ಪೂಜೆ ಮಾಡಿದ್ರು ಹೊರಗಡೆ ಅದು ಹೂ ಹಾಕೋದು, ಕಡೆಗೆ ಭಗವಂತನಿಗೆ ಒಂದಾಗೋದು ಕಲಿಬೇಕು ಬೇಡ. ಅದಕ್ಕೆ ಓಂಕಾರ ಒಂದೇ ದಾರಿ, ಸಿಂಪಲ್. ಸರಿನಾ? ಓಂಕಾರ ಬಗ್ಗೆ ಗೊತ್ತಾಯ್ತಾ? ನೆಕ್ಸ್ಟ್ ಈಗ